ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಬ್ರಹ್ಮಜ್ಞಾನದ ಅರ್ಥವೇನು ಎನ್ನುವುದನ್ನು ತಿಳಿಯೋಣ. ಮೊದಲು ಬ್ರಹ್ಮ ಋಷಿಗಳು ಕಾಡಿನಲ್ಲಿ ಗುಹೆಗಳಲ್ಲಿ ಕುಳಿತುಕೊಂಡು ಅಹಂ ಬ್ರಹ್ಮಾಸ್ಮಿ ಎಂದು ದೀರ್ಘ ಸಮಯದವರೆಗೆ ಜಪಿಸುತ್ತಿದ್ದರು. ಯುಗಾಂತರಗಳವರೆಗೂ ಜಪಿಸುತ್ತಿದ್ದರು, ತಪಗೈಯುತ್ತಿದ್ದರು. ಅವರು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುತ್ತಿದ್ದರೆ ವಿನಃ ಅದಕ್ಕೂ ಮುಂದೆ ಹೋಗುತ್ತಿರಲಿಲ್ಲ. ಈ ರೀತಿ ಬ್ರಹ್ಮಾಸ್ಮಿ ಜಪಿಸುವವರನ್ನು ಬ್ರಹ್ಮ, ವಿಷ್ಣು, ಶಂಕರ ಯಾರೂ ಸಹ ಅವರ ತಪಸ್ಸಿಗೆ ಭಂಗ ತರುತ್ತಿರಲಿಲ್ಲ. ಏಕೆಂದರೆ ಅವರೆಲ್ಲ ಪರಂಧಾಮವನ್ನು ಸೇರಲು ತಪಗೈಯುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿರುತ್ತಿತ್ತು. ಬ್ರಹ್ಮಾಸ್ಮಿ ಹೇಳುವುದು ಶಿವೋಹಂ ಸರ್ವೋಹಂ ಇದನ್ನೆಲ್ಲ ಹೇಳುವುದು ಇವೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಜ್ಞಾನ ಮಾರ್ಗವೇ ಬೇರೆ. ಜ್ಞಾನ ಮಾರ್ಗದಲ್ಲಿ ನಾನು ಶಿವ ಸಮಾನನಾಗಿದ್ದೇನೆ ಎಂದು ಹೇಳಲಾಗುತ್ತದೆ. ಬ್ರಹ್ಮ ಎಂದರೆ ಪ್ರಜಾಪತಿ ಬ್ರಹ್ಮ, ಬ್ರಹ್ಮ ಸಮಾನ, ಬ್ರಹ್ಮನ ಸಂತಾನ ಎಂದಾಗ ಆ ಆತ್ಮ ಶಿವ ಸಮಾನ ಆಗಲಾರದು. ಬಾಪೂಜಿಯವರು ಹೇಳುತ್ತಾರೆ, ಎಲ್ಲದಕ್ಕೂ ಮೊದಲು ನಮಗೆ ಜ್ಞಾನ ತಿಳಿದಿರಬೇಕು. ಜ್ಞಾನವೇ ನಮ್ಮ ಮೊದಲ ವಿಷಯವಾಗಿರಬೇಕು. ಅಹಂ ಬ್ರಹ್ಮಾಸ್ಮಿ ಎಂದಾಗ ನೀವು ಬ್ರಹ್ಮನ ರಚನೆಯಾಗುವಿರಿ. ನೀವು ಶಿವಪುರಿಗೆ ಹೇಗೆ ತಾನೇ ಹೋಗಲು ಸಾಧ್ಯ ಎಂದು ಬಾಪೂಜಿಯವರು ಕೇಳುತ್ತಾರೆ. ಒಂದು ವೇಳೆ ನೀವು ಬೇರೆ ಬ್ರಹ್ಮಾಂಡದಿಂದ ಇಲ್ಲಿಗೆ ಬಂದು ಸಿಲುಕಿಕೊಂಡ ಆತ್ಮರಾಗಿದ್ದು ನೀವು ಶಿವೋಹಂ ಬ್ರಹ್ಮಾಸ್ಮಿ ಸರ್ವೋಹಂ ಎಂದು ಹೇಳಿದರೆ ಅದು ಬೇರೆ ವಿಷಯವಾಗುತ್ತದೆ. ಜ್ಞಾನದಿಂದ ತಿಳಿದುಕೊಳ್ಳದೆ ಆತ್ಮರು ಬ್ರಹ್ಮನನ್ನು ಜಪಿಸಿದರೆ ಬ್ರಹ್ಮನು ಬ್ರಹ್ಮಪುರಿಯವರೆಗೆ ನಿಮ್ಮನ್ನು ಕರೆದೊಯ್ಯಬಲ್ಲ. ವಿಷ್ಣುವನ್ನು ಜಪಿಸಿದರೆ ವಿಷ್ಣುಪುರಿಯವರೆಗೆ ವಿಷ್ಣುವು ಕರೆದುಕೊಳ್ಳುತ್ತಾನೆ. ಶಂಕರನನ್ನು ಜಪಿಸಿದರೆ ಶಂಕರನು ಶಿವಪುರಿ ಅಥವಾ ಶಂಕರಪುರಿ ಅಂದರೆ ಹಿಮಾಲಯದವರೆಗೆ ಹೋಗಬಹುದು. ಯಾರ ಬಳಿ ಎಷ್ಟು ಪವರ್ ಇದೆಯೋ ಅವರು ಅಲ್ಲಿಯವರೆಗೆ ಕರೆದೊಯ್ಯಬಲ್ಲರು ಎನ್ನುತ್ತಾರೆ ಬಾಪೂಜಿಯವರು. ಅಹಂ ಬ್ರಹ್ಮಾಸ್ಮಿ ಎಂದಾಗ ನಾನು ಬ್ರಹ್ಮ ಎಂದಾಯಿತೇ ಹೊರತು ಬ್ರಹ್ಮನ ಅನುಭೂತಿ ಆಗುವುದಿಲ್ಲ. ಏಕೆಂದರೆ ಆತ್ಮನು ಬ್ರಹ್ಮನ ರಚನೆಯಾಗಿದ್ದರೆ ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಮತ್ತು ಶಂಕರನಿಂದ ವಿನಾಶ ನಡೆಯುತ್ತಿರುತ್ತದೆ. ಅಂದರೆ ಇದು ತ್ರಿದೇವರ ರಚನೆಯಾಯಿತು. ಅಂದರೆ ಬ್ರಹ್ಮನ ರಚನೆ ಶಿವನ ರಚನೆ ಆಗುವುದಿಲ್ಲ ಮತ್ತು ಅವರೊಂದಿಗೆ ಕನೆಕ್ಟ್ ಆಗುವುದೂ ಇಲ್ಲ. ಅಂದರೆ ಅವರಿಂದ ದೂರವೇ ಉಳಿದಂತೆ. ಇದೆಲ್ಲವೂ ಸೂಕ್ಷ್ಮ ವಿಷಯವಾಗಿದೆ. ಬಾಪೂಜಿಯವರು ಹೇಳುತ್ತಾರೆ, ನೀವು ಮೊದಲು ಸೃಷ್ಟಿಕರ್ತ ಯಾರು, ಅಂದರೆ ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಯಾರು ಎಂಬುದನ್ನು ತಿಳಿದುಕೊಳ್ಳಿ. ಆಗ ನೀವು ನಿಮ್ಮ ಸೃಷ್ಟಿಕರ್ತನನ್ನು ಸೇರಬಲ್ಲಿರಿ. ಈ ಬ್ರಹ್ಮಾಂಡದ ಆತ್ಮರು ಬಹಳ ಹೆಚ್ಚೆಂದರೆ ಬ್ರಹ್ಮಪುರಿಯಿಂದ ವಿಷ್ಣುಪುರಿಯವರೆಗೆ ಹೋಗಬಲ್ಲರು. ಇಲ್ಲಿಂದ ಮುಂದೆ ಶಿವಪುರಿಗೂ ಸಹ ಹೋಗಲಿಕ್ಕೆ ಸಾಧ್ಯವಿಲ್ಲ. ವಿಷ್ಣುಪುರಿಯಲ್ಲಿ ರಜೋ ಪ್ರಧಾನತೆಯೂ ಇರುತ್ತದೆ ಮತ್ತು ಶಿವಪುರಿಯಲ್ಲಿ ಪರಮ ತತ್ವವಿದೆ. ಆತ್ಮವು ಅಲ್ಲಿ ಹೋದರೆ ಅದು ಡೈಲ್ಯೂಟ್ ಆಗಿಬಿಡುತ್ತದೆ. ಹೀಗಿರುವಾಗ ಪರಂಧಾಮವಂತೂ ಬಹಳ ದೂರದ ಮಾತಾಯಿತು. ಪ್ರಜಾಪಿತ ಬ್ರಹ್ಮನ ರಚನೆಯಾದರೆ ಇದೆಲ್ಲವೂ ಆ ಆತ್ಮಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಆತ್ಮಕ್ಕೆ ಶಿವಪುರಿಗೆ ಹೋಗಬೇಕು ಎಂದು ಮನಸ್ಸಾಗುವುದೇ ಇಲ್ಲ. ಏಕೆಂದರೆ ಅದರ ಕಾರಣ ಶರೀರದಲ್ಲಿ ಎಲ್ಲಿಯ ರೆಕಾರ್ಡ್ ಇರುತ್ತದೋ ಅಲ್ಲಿಯವರೆಗೆ ಮಾತ್ರ ಅದು ಹೋಗಬಲ್ಲದು. ಆತ್ಮ ವಿಷ್ಣುಪುರಿಯಲ್ಲಿ ಹೋದಾಗ ಅದರ ಸ್ಥಿತಿಯು ರಜೋಪ್ರಧಾನವಾಗುತ್ತದೆ. ಅಲ್ಲಿ ಅದು ಮಹಾಭೋಗವನ್ನು ಭೋಗಿಸಿ ಮಹಾಭೋಗಿಯಾಗುತ್ತದೆ. ಕೇವಲ ಬ್ರಹ್ಮಾಸ್ಮಿ ಎಂದರೆ ಸಾಲದು. ಆತ್ಮವು ಮೊದಲು ಬ್ರಹ್ಮಸ್ವರೂಪಕ್ಕೆ ಬರುವುದು ಅವಶ್ಯಕವಾಗಿದೆ. ಈ ಸ್ಥಿತಿಗೆ ಬರಬೇಕು ಅಂದರೆ ಬಹಳ ಜ್ಞಾನ ಬೇಕಾಗುತ್ತದೆ. ಅಂದರೆ ಮೊದಲು ಆತ್ಮಸ್ವರೂಪಕ್ಕೆ ಬರಬೇಕು. ನಾನೊಂದು ಆತ್ಮವಾಗಿದ್ದೇನೆ ಎಂದುಕೊಳ್ಳುತ್ತಾ
ಆತ್ಮ ಸ್ವರೂಪದ ಅನುಭೂತಿ ಮಾಡಬೇಕು. ಆಗ ಮಾತ್ರ ತನ್ನ ಸೃಷ್ಟಿಕರ್ತನ ಬಳಿ ಹೋಗಲು ಸಾಧ್ಯವಿದೆ. ಹೀಗಾಗಿ ಆತ್ಮಸ್ವರೂಪ ಸ್ಥಿತಿ ಬಹಳ ಅವಶ್ಯಕವಾಗಿದೆ. ನಾನೊಂದು ಆತ್ಮವಾಗಿದ್ದೇನೆ ಎಂದು ಅರಿವಾದಾಗ ಆ ಆತ್ಮಕ್ಕೆ ತನ್ನ ಬಗ್ಗೆ ಮತ್ತು ತನ್ನ ಸೃಷ್ಟಿಕರ್ತ ಯಾರು ಎಂಬುದೆಲ್ಲವೂ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಆಗ ಆ ಆತ್ಮನ ಕಾರಣ ಶರೀರವು ನಿಧಾನವಾಗಿ ಹಗುರವಾಗುತ್ತಾ ಹೋಗುತ್ತದೆ. ಹೀಗಾಗಿ ಎಲ್ಲದಕ್ಕೂ ಮೊದಲು ರಚನೆ ಮತ್ತು ರಚನಾಕಾರ, ಸೃಷ್ಟಿ ಹಾಗೂ ಸೃಷ್ಟಿಕರ್ತನ ಬಗ್ಗೆ ಜ್ಞಾನ ಬಹಳ ಮುಖ್ಯವಾಗಿದೆ. ತನ್ನನ್ನು ತಾನು ಅರಿತು ತನ್ನ ಸೃಷ್ಟಿಕರ್ತನನ್ನು ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞಾನವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की